ಮಾಡಿಲ್ಲ ಅವಾಗ ವಿರೋಧ ಪಕ್ಷ ಕಟ್ಟಿ ಆ ಕತ್ತಿಗಳನ್ನು ಎನ್ಕ್ವೈರಿ ಮಾಡ್ಬೇಕೀಗ. 41 ಕೇಸ್ ಇರ್ತಕ್ಕಂಥ ಕ್ರಿಮಿನಲ್ ಹಿಡಿದವ್ರಿಗೆ ಪ್ರಶಸ್ತಿ ಮಟ್ಕಾ ದಂಧೆನೆಲ್ಲ ಅರೆಸ್ಟ್ ಮಾಡಿದ್ರು ನಮ್ದೇನು ತೊಂದರೆ ಇಲ್ಲ. ಆದ್ರೆ ನೀವು ಅರೆಸ್ಟ್ ಮಾಡಿದ್ದು 30 ವರ್ಷದಿಂದ ಇದ್ದಂತ ಕೇಸ್ನೆಲ್ಲ ಮೊನ್ನೆ ಅರೆಸ್ಟ್ ಮಾಡಿದ್ರು. ಎಲ್ಲವೂ ಕೂಡ ಹೋಗಿದೆ. ಅಲ್ಲ ಸುಳ್ಳು ಕೇಸ್ ಮಟ್ಕಾ ನಡೆಸೋರು ಜೂಜ್ ನಡೆಸೋರಿಗೆ ತಮ್ಗೆ ಒಪ್ಪಿಗೆ ಇದೆಯಾ? ಮೊನ್ನೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಮಟ್ಕಾ ನಡೆಸಬಹುದು, ಜೂಜ ಸೇವಕರ ಡೆಫಿನಿಷನ್ ನನಗೆ ಗೊತ್ತಿಲ್ಲ. ಅದನ್ನ ಮಟ್ಕಾ ನಡೆಸೋರು ಡೆಫಿನಿಷನ್ ಇಲ್ಲ. ಕರ್ ಸೇವಕರು ಏನು ತೊಂದರೆ ಇಲ್ಲ. ಬಟ್ ಅಕಾರ್ಡಿಂಗ್ ಟು ಯು ಎನಿಬಡಿ ಹೂ ಇಸ್ ಇಂಟು ಗ್ಯಾಮ್ಲಿಂಗ್, ಮಟ್ಕಾ ನಡೆಸೋರು, ಎಕ್ಸ್ಟಾರ್ಷನ್ ಮಾಡೋರು, 16 ಕೇಸ್ ಹಾಕಿಸ್ಕೊಡೋರು ನೀವು ಕರ್ ಸೇವಕರನ್ನ ರೀ, ಭಕ್ತರನ್ನ ಅಲ್ಲಿ ಬಿಜೆಪಿ ನಾಯಕರು ಏನು ತಕರಾರಿಲ್ಲ ಅದರಲ್ಲಿ. ಆದ್ರೆ ನೀವು ಯಾವುದು ಕೇಸ್ ಅಧ್ಯಕ್ಷರೇ, ಇದನ್ನು ವಿರೋಧ ಪಕ್ಷ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ನೀವು ಶುರು ಮಾಡ್ರಿ. ವಿರೋಧ ಪಕ್ಷದ ನಾಯಕರೇ 41 ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಇದ್ದಂತವ್ರಿಗೆ ನೀವು ಮನೆ ಇರ್ಲಿಕ್ಕೊಂಡು ನೀವು ಕೇಸ್ ಎಲ್ಲ ಬಹಳ ಹಾಕೊಂಡು ಅವ್ರು ಅಪರಾಧಿಗಳಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ ಕಟ್ಟು ಮುಂದ ಬಿಜೆಪಿ ಕಾರ್ಯಕರ್ತರ ಮೇಲೆ 100 ಕೇಸ್ ವಿನಾಕಾರಣ ಹಾಕ್ತೀರಿ. ಆ ರೀತಿ ಇರ್ಬೋದು. ನೀವು ಸುಮ್ಮನೆ ನಾವು ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಿಲ್ಲ, ನಾವು ಒಬ್ಬ ಮಟ್ಕಾ ಏಜೆಂಟು ಒಬ್ಬ ಅಂತವ್ರು ಮಾತಾಡ್ತಾ ಇದೀವಿ. ನಾವು ಕರಸೇವಕ ಮಾಡಿ ಕರಸೇವಕರಿಗೆ ಅಪ್ಪರ್ ಮಾಡ್ತಾ ಇದ್ದೀವಿ ಸರ್. ನಮ್ ಸರ್ಕಾರ ನೆನಪಿದ್ರೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅವರೇ ಹೇಳಿದ್ರು ಆಕ್ಷನ್ ಹೋರಾಟ ಕೇಸ್ ಬೇರೆ ಸುನೀಲ್ ಕುಮಾರ್ ಮಾಡಿಕೊಂಡು ಬಿಜೆಪಿ ಆರೋಪಗಳು ಸರ್ ಪ್ರಾರಂಭ ಮಾಡಿ. ನೀವು ವಿರೋಧ ಪಕ್ಷದ ನಾಯಕರೇ ಪ್ರಾರಂಭ ಮಾಡಿ. ಒಂದೇ ನಿಮಿಷ ಅಧ್ಯಕ್ಷರೇ, ಒಂದೇ ನಿಮಿಷ ಪ್ರೊಟೆಕ್ಷನ್ ಕರಸೇವಕ. ಈಗ ಅವ್ರು ಮಾತಾಡ್ತಾರೆ ಕೊಂಡ್ರು. ಈಗ ಶ್ರೀಕಾಂತ್ ಪೂಜಾರಿ ಒಬ್ಬ ಕರಸೇವಕ ಅಲ್ಲ ಸ್ವಾಮಿ. ಆ ಕರಸೇವಕ ಮಾತಾಡ್ತಾ ಇದ್ದಾರೆ. ಗೃಹ ಸಚಿವರು ಉತ್ತರ ಕೊಡ್ತಾರೆ. ಮನೆ ಕೊಂಡ್ರು ಮನೆ ರೇಪ್ ಕೇಸ್ ಬಗ್ಗೆ ಮಾತಾಡಕ್ಕೆ ಹೇಳಿ ಅವ್ರಿಗೆ. ಸರ್ಕಾರ ಅವನು ಸೇವಕನ ಆಯ್ತಲ್ಲ, ಅವ ಯಾವ ಸೇವಕ ಅದನ್ನು ಕೊಂಡ್ರಪ್ಪ ಮನೆ ಹೇಳ್ರಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, MB ಪಾಟೀಲ್ ಅವರು ಮತ್ತು ನಮ್ಮ ಪ್ರಿಯಾಂಕಾ ಅವರು ಅವನೊಬ್ಬ ಕ್ರಿಮಿನಲ್ಲು. ಅವನ 12 ಕೇಸ್ ಇದೆ ಏನೋ ಹೇಳಿದ್ರಿ. 12 ಕೇಸ್ ಇದೆ.
60 ಅಂತ ಇಟ್ಕೊಳ್ಳಿ. ಈಗ ಸುನೀಲ್ ಅವರು ಹೇಳಿದ್ರು ನಮ್ಮ ಮೇಲೆ ಕೇಸ್ ಇದೆ. ಸುನೀಲ್ ಅವ್ರ ಕೇಸು ಸುನೀಲ್ ಪಾಪ ಸುನೀಲ್ ಅವ್ರ ಕೇಸು ಪೂಜಾರಿ ಕೇಸ್ ರಾಹುಲ್ ಗಾಂಧಿ ಮೇಲೆ ಕೇಸ್ ಇಲ್ಲ. ಅದಲ್ಲ ನಿಮ್ಮ ಇಂಟೆನ್ಷನ್, ಅದಲ್ಲ. ಸುನೀಲ್ ಅವ್ರನ್ನ ಯಾಕೆ ಅವ್ರ ಜೊತೆ ನಿಮ್ಮನ್ನ ಅವ್ರ ಮೇಲೆ ಕಂಪೇರ್ ಮಾಡೋದು? ರಾಹುಲ್ ಗಾಂಧಿ ಮೇಲೆ ಕೇಸ್ ಐತೆ. ನಿಮ್ಮ ಹೋರಾಟ ಕೇಸ್ ನಿಮ್ಮಿದ್ದಾರೆ, ನಿಮ್ಮ ಬಗ್ಗೆ ಗೌರವ ಇದೆ ನಮ್ಗೆ. ಸುನೀಲ್, ರಾಹುಲ್ ಗಾಂಧಿ ಮೇಲೆ ಕೇಸ್ ಐತೆ. ಅದು ಚುನಾವಣೆ ಮಾಡೋಕ್ಕಾಗತ್ತೆ ಅವ್ರನ್ನ? ಇಲ್ಲ, ನಾನು ರಾಹುಲ್ ಗಾಂಧಿನೇ ಹೇಳಿದೆ. ರಾಹುಲ್ ಗಾಂಧಿ ಮೇಲೆ ಕೇಸ್ ಐತೆ ಅಂತ ಹೇಳಿದೆ. ಸುನೀಲ್ ಅವರಿಗೆ ಕೇಸ್ ಐತೆ ಅಲ್ಲ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಏನೇನು ಕೇಸ್ ಇದೆ? ಯಾವ್ದು ಇಲ್ಲ. ಡಿ ಕೆ ಶಿವಕುಮಾರ್ ಮೇಲೆ ಏನೇನು ಕೇಸ್ ಇದೆ? ಯಾವ್ಯಾವ ಚೀಟಿ ನನ್ನ ಮೇಲೂ ಕೇಸ್ ಡಿಕ್ಲೇರ್ ಮಾಡೋದ? ಅದು ಚರ್ಚೆ ಇಲ್ಲ, ನಮ್ಗೇನಿಲ್ಲ. ನೀವು ತೊಂದರೆ ಇಲ್ಲ. ಈ ಸರ್ಕಾರ ಒಂದು ನಿಮಿಷ ಪೂಜಾರಿ ಸರಿ ಸರಿ ಆಯ್ತು. ಡಿ ಕೆ ಶಿವಕುಮಾರ್ ಅವರು ದಯವಿಟ್ಟು ಇಲ್ಲ. ನಿಮ್ ಕ್ಯಾಬಿನೆಟ್ ಫೋನ್ ಮಾಡ್ಬಿಟ್ಟು ಹೆಂಗಿದೆ ಅಂತ ನಿಮ್ಮ ರಕ್ಷಣೆ ನಿಮ್ಮನ್ನು ಕಂಪೇರ್ ಮಾಡಬಾರ್ದು. ನೀವು ಸೇವಕರು, ನೀವು ನಿಜವಾದ ಸದನದಲ್ಲಿ ಡೆಫಿನಿಷನ್ ಏನು ಅಂತ ತೀರ್ಮಾನ ಆಗಿದೆ. ಕಾಂಗ್ರೆಸ್ ಡೆಫಿನಿಷನ್ ಮಾಡಿ ನೀವು ಡೆಫಿನಿಷನ್ ಮಾಡಿ ಇವತ್ತು INDA ಏನಾಗಿದೆ ನೋಡ್ತಾ ಇದ್ದಾರೆ. ಇನ್ನು ಮಾಡ್ತಾ ಇದ್ದೀರಿ ನೀವು ಮಾತಾಡಕ್ ಪ್ರಾರಂಭ ಮಾಡಿ. ನೀವು ಪ್ರಾರಂಭ ಮಾಡಿ. ಸೌದಿ ಕೂತ್ಕೊಳ್ಳಿ. ಇವರು ನೈತಿಕತೆ ಇದೆ ಅಂತಂದ್ರೆ ಉದ್ಘಾಟನೆಗೆ ಬರಲ್ಲ. ರಾಮ ಮಂದಿರದ ಉದ್ಘಾಟನೆಗೆ ನಾವು ಬರೋದಿಲ್ಲ ಅಂತೇಳಿ ಘೋಷಣೆ ಮಾಡಿದಂತ ಅಧಿಕೃತ ಪಾರ್ಟಿ ಇಲ್ಲ ಸರ್. ಎಷ್ಟು ಮಟ್ಟಿಗೆ ಶ್ರದ್ಧೆ ಇದೆ ಅಂತ ಗೊತ್ತಿಲ್ಲ. ಯಾವ್ದು ಸಾಧ್ಯತೆ ಇದೆ ಮೋದಿ ನಿಮಗೆ ಯಾವ್ದ್ರ ಬಗ್ಗೆ ನೈತಿಕತೆ ಇದೆ? ನೀವು ಪ್ರೆಸಿಡೆಂಟ್ ಬಗ್ಗೆ 3000 ವರ್ಷ ನಮ್ಗೆ ಇವಾಗ ನಮ್ಗೆ ಅಲ್ಸಲ್ಲದ ಮಾತಾಡಿದವರು ಅವಳು ಇವಳು ಅಂತ ಮಾತಾಡಿದ್ರೆ ಕರ್ಸೇವಕ್ರ ಅದು ಚರ್ಚೆ ಆಗ್ತಾ ಇದೆ. ಯಾರ್ಯಾರು ಚರ್ಚೆ ಆಗ್ತಾ ಇದೆ. ಸುನೀಲ್ ನಿಮ್ಮ ಟೆಂಪಲ್ ಅನ್ನ ನೀವು ಸಾಫ್ ಮಾಡಿಲ್ವಾ? ಗ್ರಾಮೀಣಾಭಿವೃದ್ಧಿ ಸಚಿವರೇ ತಾವು ದಯವಿಟ್ಟು ಕುತ್ಕೊಳ್ಳಿ, ಮಾತಾಡ್ಲಿ. ಶುರು ಮಾಡಿ. ಇನ್ನ ಈ ವಿಷಯಕ್ಕೆ ಬಂದ್ಬಿಡಿ. ರಾಹುಲ್ ಗಾಂಧಿ ಅವರ ಮೇಲೆ ಎಷ್ಟು ಕೇಸ್ ಇದೆ? ಎಲ್ಲ ಬಿಟ್ಟು ಸೋನಿಯಾ ಗಾಂಧಿ ಅವರ ಮೇಲೆ ಎಷ್ಟು ಕೇಸ್ ಇದೆ? ಪ್ರಿಯಾಂಕರ್ ದಯವಿಟ್ಟು ಕುತ್ಕೊಳ್ಳಿ. ಏನು ಸಭಾನಾಯಕರ ಖರ್ಗೆ ಅವರು ನೀವೆಷ್ಟು ಸದಸ್ಯರಿದ್ದೀರಾ? ಅದೇ ನಾನು ಇದ್ದೀನಿ ಇಲ್ಲಿ. ಪ್ರಿಯಾಂಕ ಅವ್ರಿಗೆ ಒಂದು ನಿಮಿಷ. ಪ್ರಿಯಾಂಕ ಅವರ ಹವ್ಯಾಸ ಏನು, ಚಟ ಏನು ಅಂತ ಹೇಳಿದ್ರೆ ಅವ್ರಿಗೆ ಕಾಂಗ್ರೆಸ್ಗೆ ಏನ್ ಬೇಕೋ ಅದನ್ನ ಮಾತ್ರ ಹೇಳುವಂಥದ್ದು ಅವರು ಗುಣ. ಅದು
ಹೇಳಿದ್ರು ನಾವು ಬಿಜೆಪಿಗೆ ಹೇಳ್ಬೇಕು ನಿಮ್ಗೆ ನಾನು ಅವ್ರ ಬಗ್ಗೆ ಮಾತಾಡ್ತೀನಿ, ನೀವ್ಯಾಕೆ ಮಾತಾಡ್ತೀರಾ? ಕಾಂಗ್ರೆಸ್ ಅಂತ ಯಾಕೆ ಹೇಳ್ತೀರಿ? ಅವರು ಆಕ್ಟಿವ್ ಆಗಿದ್ದಾರೆ, ನಿಮಗಿಂತ ಆಕ್ಟಿವ್ ಆಗಿದ್ದಾರೆ.